ಇದ್ದಿದ್ದಂಗ್ ಹೇಳಿದ್ರೆ ಎದ್ ಬಂದ್ ಎದಗೆ ಒದ್ರಂತೆ ಚೊಂಬೋ ಚಂಬು ಚೊಂಬೋ ಚಂಬು. ಹಾಯ್ ಹಲೋ, ನಮ್ಮ ಎಲ್ಲ ಗುರುಗಳಿಗೆ ನನ್ನ ನಮಸ್ತೆಗಳು. ಅದೇನಪ್ಪ ಅಂದರೆ, ಈ ನಮ್ಮ ಕರ್ನಾಟಕದಿಂದ ಈ ತಮಿಳ್ನಾಡಿಗೆ, ಫಾರ್ ಎಕ್ಸಾಂಪಲ್ ಕೊಡೈಕೆನಾಲು, ಊಟಿ, ಸೊ ಅವ್ರಿಗೆಲ್ಲ ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇದನ್ನು ತಿಳ್ಕೊಬೇಕು. ಸೊ ಇವಾಗ ಒಂದು ಹೊಸ್ದಾದ ರೂಲ್ಸ್ ಮಾಡಿದ್ದಾರೆ ತಮಿಳ್ನಾಡು ಗೌರ್ನಮೆಂಟು. ಅದೇನು ಅಂದರೆ ಇ ಪಾಸಸ್ ಅಂತ ಬಿಡ್ತಾ ಇದ್ದಾರೆ ಗೈಸ್. ಇ ಪಾಸ್ ಅಂದರೆ ಇದರ ಅರ್ಥ, ಸೊ ನೀವು ಹೋಗುವಾಗ ನೀವು ಅದರಲ್ಲಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಡೀಟೇಲ್ಸು ಮತ್ತು ವೆಹಿಕಲ್ ನಂಬರು, ರಿಜಿಸ್ಟ್ರೇಷನ್ನು ಎಲ್ಲ ಪ್ರತಿಯೊಂದು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೀವು ಎಷ್ಟು ದಿನ ಅಲ್ಲಿರ್ತೀರಾ, ಸೊ ಎಲ್ಲವೂ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಮತ್ತು ಅವೆಲ್ಲ ಡಾಕ್ಯುಮೆಂಟ್ಸ್ ಆದಮೇಲೆ ನೀವೊಂದು QR ಕೋಡ್ನ ಜನ್ರೇಟ್ ಆಗುತ್ತೆ. ಸೊ ಅದು ಎಲ್ಲ ಚೆಕ್ ಪೋಸ್ಟಲ್ಲಿ ಅದನ್ನು ಚೆಕ್ ಮಾಡ್ತಾರೆ. ಸೊ ಅವಾಗ ನೀವು ಅದನ್ನು ತೋರಿಸಿದ್ರೆ ಮಾತ್ರ ಅವರು ಒಳಗೆ ಬಿಡ್ತಾರೆ. ಸೊ ಇಲ್ಲ ಅಂದರೆ ನೀವು ಚೆಕ್ ಪೋಸ್ಟಲ್ಲೇ ಅವರೇ ಜನ್ರೇಟ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಆಗಿ ಡಿಲೇ ಆಗ್ಬೋದು ಟೈಮು. ಸೊ ಇವೆಲ್ಲ ಲಿಂಕ್ ಬಂದು ನೀವು ಎಲ್ಲಿ ಹಾಕಬೇಕು, ಎಲ್ಲಿ ತೊಗೋಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು.